ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಯಾದಗಿರಿ ಗುರುಮಿಟ್ಕಲ್ ಒಬ್ಬ ಶಾಸಕದ ನೋಡಿದ್ರಿ ನೀವು, ಶರಣಗೌಡ ಕಂದಕೂರ್. ಕೇಳಿದಿರಿ ಹೆಸರ? ಅವ್ರ ತಂದೆಯವರು ನಾಗನಗೌಡ ಕಂದಕೂರ್ ಶಾಸಕರಾಗಿದ್ದರು. ಆ ಶಾಸಕರ ಅವರು ದೇಹ ತ್ಯಾಗ ಮಾಡಿದ ನಂತರ ಅವರ ಚಿರಂಜೀವಿ ಇವತ್ತು ಶರಣಗೌಡ ಕಂದಕೂರಲ್ಲಿ ಶಾಸಕರ ಆಗತಾರ, 100ಕ್ಕೆ 100 ಗೆಲ್ತಾರ ಅಂತೇಳಿ ನಾವು ಭವಿಷ್ಯವಾಣಿ ಹೇಳಿದ್ದು 2023ನಾಗ. ಅದು ಶಾಸಕರಿಗೆ ಗೊತ್ತು, ಅವರ ಶಾಸಕರ ಆತ್ಮೀಯ ಮಿತ್ರರಾದ ಮುತ್ತೂರವ್ರಿಗೂ ಗೊತ್ತು. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಆ ಖಡಕ ಶಾಸಕ ಖತರ್ನಾಕ್ ಮಾತುಗಳಿಂದ, ದಿಟ್ಟ ನೇರ ನುಡಿಗಳಿಂದ ರಾಜ್ಯ ಸರ್ಕಾರದ ಮೇಲೆ ಗದಾಪ್ರಹಾರ ಮಾಡ್ತಾನೆ. ಅವನ ಮಾತುಗಳಿಂದ ನೋಡ್ತೀರಿ. ಇಂಥ ಯಂಗ್ ಎನರ್ಜಿಕ್ ಸ್ಟಾರ್ ಶಾಸಕರು ವಿಧಾನಸಭೆದಾಗೂ ಮೊಳಗಬೇಕು. ಹೊರ ಜಗತ್ತಿನ ಜನರ ದೂರು ದುಃಖ ದುಮ್ಮಾನ ತೆಗೆದುಕೊಳ್ಳೋ ಸಲುವಾಗಿ ಯಾರು ತೊಂದರೆ ಮಾಡ್ತಾ ಇದ್ದಾರ ಅಂತ ಅಧಿಕಾರಿಗಳಿಗೆ ಚಾಟಿ ಏಟು ಬೀಸುವಂಥ ಈ ಶರಣಗೌಡ ಕಂದಕೂರ್ ಉತ್ತಮ ಭವಿಷ್ಯ ಐತಿ. ಕಂದಕೂರ್ ಸಾಹೇಬ್, ನಿಮಗೆ ಕರ್ನಾಟಕ ರಾಜ್ಯದಾಗ ಯಂಗ್ ಸ್ಟಾರ್ ಶಾಸಕರದೇರಿ, ನೋಡಕ್ಕೂ ಚಂದ ಅದೇರಿ, ಸ್ಮಾರ್ಟು ಅದೇರಿ, ಜನರ ಅಹವಾಲು ತಗೋತೀರಿ, ವಿಧಾನಸೌಧದಾಗ ಹುಡುಗುತ್ತೀರಿ. ಆದರೆ ಇವತ್ತು ರಾಜ್ಯದಲ್ಲಿಯೇ ನೀವು ಸುದ್ದಿ ಮಾಡಕತ್ತೀರಿ. ಇವತ್ತು ರಾಜ್ಯದಲ್ಲಿ ಆದಂಥ ಒಬ್ಬ PSI ಆತ್ಮಹತ್ಯೆ ಪ್ರಕರಣವನ್ನು ತೆಗೆದುಕೊಂಡು ಇವತ್ತು ಹೋರಾಟ ಮಾಡಕತ್ತೀರಿ. ಆ ಹೋರಾಟದ ಯಶಸ್ಸು ನಿಮಗೆ ಸಿಗಬೇಕು. ಭ್ರಷ್ಟರ ವಿರುದ್ಧ ಹೋರಾಟ, ನಿಮ್ಮಲ್ಲಿ ಬರುವಂಥ ಜನರಿಗೆ ಒಂದು ಸುಖ ದುಃಖ ದುಮ್ಮಾನ ತೆಗೆದುಕೊಂಡು ಅವರಿಗೆ ಒಂದು ಶಕ್ತಿ ಕೊಡ್ತೀರಿ, ಅವರ ಕೆಲಸ ಮಾಡಿಕೊಡ್ತೀರಿ. ಶರಣಗೌಡ ಕಂದಕೂರ್ ಅವರೇ, ನೀವೇನು ಮಾತಾಡಿದಿರಿ ಅದನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ತೋರ್ಸಾಕತ್ತೀನಿ. ಹಾಗಾದ್ರೆ ಯೂಟ್ಯೂಬ್ದಾಗ ಕಡಕ ಜವಾರಿ ಕಾಕನ ಬಟನ್ ಹೊಡಿರಿ, ನಂಬರ್ 1 ನ್ಯೂಸ್ ಕನ್ನಡ ಲೈಕ್ ಮತ್ತು ಶೇರ್ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೋಂಗ್ ಬರ್ತೀನಿ. ನಮಸ್ಕಾರ. ಪರಶುರಾಮ್ ಅಂತ ತಿಳ್ಕೊಂಡ ಅಧಿಕಾರಿ ಒಂದು ವಾರದ ಹಿಂದೆ ಮನೆ ಪ್ರಿಯಾಂಕ್ ಖರ್ಗೆ ಅವರೇ ನಿಮಗೆ ಬಂದು ಭೇಟಿ ಆಗಕ್ಕೆ ಬಂದಿದ್ರು. ನಿಮಗೆ ಬಂದು ಭೇಟಿ ಆದಾಗ ಒಂದು 5ಗೆ ನೀವು ಒಂದು ಕಾಲ್ ಮಾಡ್ಬೋದಾಗಿತ್ತಲ್ಲ. 7 ತಿಂಗಳಾಗಿದೆ, ನೀವು ಯಾದಗಿರಿ ಶಾಸಕರಿಗೆ ಹೇಳ್ಬೋದಾಗಿತ್ತಲ್ಲ. ಯಾದಗಿರಿ ಶಾಸಕರಿಗೆ ಅವತ್ತು ವಡಿಗೇರಿಯವ್ರಿಗೆ ಇರಲಿ ಅಂತ ತಿಳ್ಕೊಂಡು ನೀವು ಒತ್ತಡ ಹಾಕಿದ್ರಿ. ಯಾದಗಿರಿ ಶಾಸಕರನ್ನ ಹನುಮಂತ ರೂರಲ್ PSI ಇರಲಿ ಅಂತ ತಿಳ್ಕೊಂಡು ನೀವು ಒತ್ತಡ ಹಾಕಿದ್ರಿ. ಇವತ್ತು ಯಾಕೆ ಶಾಸಕರ ಮೇಲೆ ಒತ್ತಡ ಹಾಕಲಿಲ್ಲ ನೀವು? ಪರಶುರಾಮ್ ಇರಲಿ ಅಂತ ತಿಳ್ಕೊಂಡು. ಹಾಗಾಗಿ ಇವತ್ತು ನಾನು ಯಾರಿಗೂ ದೋಷ ಮಾಡಕ್ಕೆ ಹೋಗಂಗಿಲ್ಲ. ಆದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಪರಶುರಾಮ್ ಅಂತ ತಿಳ್ಕೊಂಡು ನನಗೆ ಭಾಳ ಎಲ್ಲರೂ ಏನಂತಂದರೆ ಆತನ ಬಗ್ಗೆ ಭಾಳ ಪ್ರಶಂಸೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಂತಂದ್ರೆ ರೋಡಿನ ಮೇಲೆ ನಿಂತು ಏನಂತಂದ್ರೆ ಹೆಂಡತಿ ನ್ಯಾಯ ಕೇಳತಕ್ಕಂಥ ಪರಿಸ್ಥಿತಿಗೆ ಇವತ್ತು ರಾಜಕಾರಣಿಗಳು ಬಂದಿವಿ. ನಾವೆಲ್ಲರೂ ಏನಂತಂದ್ರೆ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಈ ಜಿಲ್ಲೆಯಲ್ಲಿ ಇವತ್ತು. ಈಗ ನಾನು ಅದಕ್ಕೆ ಹೋಗ್ಬೇಕಾಗಿತ್ತ, ಮತ್ತೆ 187 ಕೋಟಿದು ಈ ವಾಲ್ಮೀಕಿ ನಿಗಮದ್ದು ಹೋಗ್ಬೇಕಾಗುತ್ತೆ. ಬಹಳ ಜನ ಏನಂತಂದ್ರೆ ಸಂವಿಧಾನದ ಬಗ್ಗೆ ಬಹಳ ಉದ್ದುದಕ್ಕೆ